ಮೊದಲನೇದಾಗಿ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ವೇದಿಕೆಯ ಮೇಲೆ ಆಸೀನರಾಗಿರುವ ಈ ಶಾಲೆಯ ಮುಖ್ಯಸ್ಥರಿಗೆ ಹಾಗೂ ಮುಖ್ಯೋಪಾಧ್ಯಾಯರಿಗೆ ಹಾಗೂ ನನ್ನ ಎಲ್ಲ ಸಹ ಶಿಕ್ಷಕರಿಗೂ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಹೋದು 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 ಪ್ರಪಂಚವು ಎದುರುವುದು ನಿನ್ನ ಜ್ಞಾನಕ್ಕೆ ಮಾತ್ರ ಎನ್ನುವ ಅಂಬೇಡ್ಕರ್ ಅವರ ಮಾತನ್ನು ಸ್ಮರಿಸುತ್ತಾ, ಮೊದಲನೇದಾಗಿ ಗಣರಾಜ್ಯೋತ್ಸವ ನಾವು ಯಾಕೆ ಆಚರಿಸ್ತೀವಿ ಅನ್ನೋದು ಇವತ್ತು ನಾನು ಸ್ಟೋರಿ ರೂಪದಲ್ಲಿ ಹೇಳ್ತೀನಿ. ಓಕೆ, ಒಂದು ಸುಂದರವಾದಂತ ಒಂದು ಫಾರೆಸ್ಟ್, ಒಂದು ಅರಣ್ಯ ಇತ್ತು. ಆ ಅರಣ್ಯದಲ್ಲಿ ಎಲ್ಲದರಲ್ಲಿ ಒಂದು ಗಿಡ ಬಹಳ ನೋಡೋದಕ್ಕೆ ಬಹಳ ಸುಂದರವಾಗಿ ಕಾಣಿಸ್ತಾ ಇತ್ತು. ಗಿಡ ಮರಗಳಿಂದ, ಹಣ್ಣು ಹಂಪಗಳಿಂದ ನೋಡೋರು ಎಲ್ಲರ ಕಣ್ಣು ಆ ಮರದ ಮೇಲೆ ಬೀಳುವಷ್ಟು ಸುಂದರವಾಗಿ ಆ ಗಿಡ ರೂಪುಗೊಂಡಿತ್ತು. ಆ ಗಿಡದಲ್ಲಿ ಎಲ್ಲಾ ಪಕ್ಷಿಗಳು ಸಹ ಒಂದು ಗೂಡನ್ನು, ಸುಂದರವಾದ ಗೂಡನ್ನು ಕಟ್ಟಿಕೊಂಡು ಬದುಕನ್ನು ಆರಂಭಿಸಿದವು. ಆ ಬದುಕನ್ನು ಆರಂಭಿಸಿದಂತ ಎಲ್ಲಾ ಪಕ್ಷಿಗಳು ಅಲ್ಲೇ ತನ್ನ ನಿವಾಸವನ್ನು ಊರಿಸಿಕೊಂಡು ತನ್ನ ಬಂಧು ಬಳಗವನ್ನು, ಪ್ರಪಂಚ ಎಲ್ಲರನ್ನು ಸೇರಿಸಿಕೊಂಡು ಸುಖ ಸಂತೋಷದಿಂದ ಅವು ಜೀವನ ಮಾಡ್ತಾ ಇದ್ವು. ಆ ಗಿಡಕ್ಕೆ ಒಂದಿನ ಬೇಟೆಗಾರರ ಕಣ್ಣೊಂದು ಬಿತ್ತು. ಆ ಗಿಡ ನೋಡಿ ಅವ್ರಿಗೆ ಬಹಳ ಇದು ಅನಿಸ್ತು, ಎಷ್ಟು ಸುಂದರವಾಗಿದ್ದು, ಅದು ಹೆಂಗಾದ್ರೂ ಕೆಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ, ಅದನ್ನು ನಾಶಪಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಬೇಟೆಗಾರರ ಗುಂಪು ಆ ಗಿಡದ ಬಳಿಗೆ ಬಂದು ಆ ಪಕ್ಷಿಗಳನ್ನೆಲ್ಲ ಹೆಂಗಾದ್ರೂ ಮಾಡಿ ಓಡಿಸ್ಬೇಕು, ಅದನ್ನ ಹೆಂಗ್ ಮಾಡ್ಬೇಕು ಅಂತೇಳಿ ಒಂದು ಬಲೆಯನ್ನು ತಗೊಂಡ್ಬಂದು ಆ ಗಿಡ ಎಷ್ಟು ದೊಡ್ಡದಿದೆ ಅಷ್ಟು ದೊಡ್ಡ ಬಲೆಯನ್ನು ಕೂಡ ಆ ಗಿಡದ ಮೇಲೆ ಹಾಕೋದಕ್ಕೆ ಹಾಕಿದ್ರು. ಆ ಗಿಡದ ಮೇಲೆ ಆ ಬಲೆಯನ್ನು ಹಾಕಿದ್ರು. ಆದ್ರೂ ಆ ಗಿಡದಲ್ಲಿ ಇರುವಂತ ಎಲ್ಲಾ ಪಕ್ಷಿಗಳು ಹೆದರ್ಲಿಲ್ಲ. ಅವಕ್ಕೆ ಏನ್ ಅನಿಸ್ತು, ನಮ್ಮ ಗೂಡು ನಮ್ಮದಿದು, ನಾವೇಕೆ ಇಲ್ಲಿಂದ ಬಿಟ್ಟು ಹೋಗ್ಬೇಕು, ಅವರನ್ನೇ ಯಾವ ರೀತಿ ಓಡಿಸ್ಬೇಕು, ಇಲ್ಲಿಂದ ಹೋಗ್ಲೇಬಾರ್ದು ಅಂತೇಳಿ ಒಂದು ದೃಢ ಸಂಕಲ್ಪದಿಂದ ಆ ಪಕ್ಷಿಗಳೆಲ್ಲ ಅಲ್ಲೇ ಇದ್ವು. ಆ ಬಲೆಯನ್ನು ಹೆಂಗಾದ್ರೂ ಮಾಡಿ ಅದನ್ನ ತೆಗಿಬೇಕು ಅನ್ನೋ ಉದ್ದೇಶದಿಂದ ಎಲ್ಲಾ ಪಕ್ಷಿಗಳು ಒಟ್ಟುಗೂಡಿಕೊಂಡು ಒಂದು ಮಾತನ್ನು ಮಾತಾಡ್ಕೊಂಡು ಒಂದೇ ಸಲ ಎಲ್ಲಾರು ಅದನ್ನ ಹಾರಿ ಬಿಡೋಣ, ಎಲ್ಲಾರು ಸೇರಿ ಹಾರಿ ಬಿಡೋಣ, ಈ ಬಲೆಯಿಂದ ಹೊರಗೆ ಬರೋಣ ಅಂತೇಳಿ ಎಲ್ಲಾ ಪಕ್ಷಿಗಳು ಮಾತಾಡ್ಕೊಂಡು ಹಾರಿ ಹೊರಗಡೆ ಬಂದ್ವು. ಆ ಬಲೆ ಕಿತ್ತು ಹೋಯ್ತು. ಮತ್ತೆ ಅಲ್ಲಿಂದ ಹಾರಿ ಬಂದು ಸುಮ್ಮನೆ ಆಗ್ಲಿಲ್ಲ. ಆದ್ರೆ ಮತ್ತೆ ಅವರು ನಮ್ಮ ಮೇಲೆ ದಾಳಿ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಮತ್ತೆ ಹೋಗಿ ಆ ಬೇಟೆಗಾರರನ್ನೆಲ್ಲ ಅವರ ಮೇಲೆ ದಾಳಿ ಮಾಡಿ ಅವರನ್ನು ಓಡಿಸುವ ಸಾಹಸವನ್ನ ಮಾಡಿದ್ರು. ಅದಾದ್ಮೇಲೆ ಆ ಗೂಡನ್ನೆಲ್ಲ ನಾಶಪಡಿಸೋದಕ್ಕೆ ಅವ್ರು ಬಹಳ ತಂತ್ರಗಳನ್ನ ನೋಡಿದ್ರು. ಆ ಗೂಡುಗಳನ್ನ ಕಟ್ಕೊಂಡಿರ್ತ ಅವನ್ನೆಲ್ಲ ನಾಶ ಮಾಡಿದ್ರು. ಆ ಗಿಡದ ಮೇಲೆ ಇರುವ ಹಣ್ಣು ಹಂಪಲಗಳನ್ನೆಲ್ಲ ನಾಶ ಮಾಡಿದ್ರು. ಅಲ್ಲಿ ಏನು ಉಳಿಯಲಿಲ್ಲ ಅವ್ರಿಗೆ. ಆಗ ಯೋಚನೆ ಮಾಡಿದ್ರು ಆ ಪಕ್ಷಿಗಳೆಲ್ಲ, ಈಗ ಅವ್ರನ್ನ ಇಲ್ಲಿಂದ ಓಡಿಸಿದ್ದಾಯ್ತು, ನಾವು ಈಗ ನಮ್ಮ ಗೂಡನ್ನು ಮತ್ತೆ ಪುನಃ ರಚಿಸಿಕೊಳ್ಳೋಣ ಅನ್ನೋ ಉದ್ದೇಶದಿಂದ ಅಲ್ಲಿ ಮತ್ತೆ ಗೂಡನ್ನು ರಚಿಸಿಕೊಳ್ಳೋದಕ್ಕೆ ಪ್ರಾರಂಭಿಸಿದ್ರು. ಇಷ್ಟೇ ಅಲ್ಲ ಕತೆ. ಮುಂದೆ ಇನ್ನೂ ಇಲ್ಲಿಗೆ ಆಗಿಲ್ಲ. ಅದು ಅಷ್ಟು ಸುಂದರವಾದ ಗೂಡನ್ನು ಮತ್ತೆ ಪುನಃ ರಚಿಸಿಕೊಂಡು ಹೋಗು. ಅದಾದ್ಮೇಲೆ ನೆಕ್ಸ್ಟ್ ಈ ಗೂಡಿನ ಮೇಲೆ ನಾವಾದ್ಮೇಲೆ ನಮ್ಮ ಮುಂದಿನ ಪೀಳಿಗೆ ಬರ್ಬೋದು, ಆದ್ರೆ ಇದ್ರ ಮೇಲೆ ಮತ್ತೆ ಬೇರೆಯವ್ರು ಯಾರಾದ್ರೂ ದಾಳಿ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಆ ಪ್ರತಿಯೊಂದು ಗಿಡದ ಎಲೆಗಳನ್ನ ಎಲ್ಲವನ್ನು ಸುಂದರವಾಗಿ ಜೋಡಿಸಿ ಆ ಎಲೆಗಳ ಮೇಲೆ ಒಂದೊಂದು ಅಕ್ಷರವನ್ನು ಬರೆಯುತ್ತಾ ಒಂದು ಸುಂದರವಾದ, ಅಂದ್ರೆ ಇದು ಈ ಗಿಡ ಯಾರಿರ್ಬೇಕು, ಈ ಮನೆಯಲ್ಲಿ ಯಾರಿರ್ಬೇಕು, ಈ ಮನೆಯಲ್ಲಿ ಯಾರಿರ್ಬೇಕು, ಯಾರ್ಯಾರಿಗೆ ಏನು ಬೇಕು, ಯಾರು ಏನ್ ಮಾಡ್ಬೇಕು ಕೆಲಸ, ಆ ಪುನಃ ಮನೆಯನ್ನು ಸೃಷ್ಟಿಸೋದಕ್ಕೆ ಅವರವರ ಜವಾಬ್ದಾರಿಗಳನ್ನು ಅವರಿಗೆ ವಹಿಸಿಕೊಟ್ಟು ಒಂದು ಸುಂದರವಾದ ಮನೆಯನ್ನು ಮಾಡಿ ಒಂದು ಬದುಕನ್ನು ಸುಂದರವಾಗಿ ರೂಪಿಸಿಕೊಂಡು. ಇದರಿಂದ ಏನು ಗೊತ್ತಾಯ್ತು ಅಂದ್ರೆ, ಯಾರಾದ್ರೂ ಗೊತ್ತಿದ್ರೆ ಹೇಳ್ಬೋದು. ಇದರಲ್ಲಿ 3 ಥಿಂಗ್ಸ್ ಗೊತ್ತಾಗ್ತದೆ. ನಮ್ಮ ಸ್ವತಂತ್ರ ಹೋರಾಟದ್ದು ಮತ್ತೆ ಗಣರಾಜ್ಯೋತ್ಸವದ್ದು ಯಾವ್ದು ಅರ್ಥ ಆಯ್ತಾ ಇಲ್ಲ ಈ ಸ್ಟೋರಿಯಿಂದ? ಏನಂದ್ರೆ, ಒಂದು ಗಿಡದ ಮೇಲೆ ಬರೆದಂತ ಎಲೆಗಳು ಅಂತಂದ್ರೆ ನಮ್ಮ ಸಂವಿಧಾನದ ಪುಸ್ತಕ, ಆಮೇಲೆ ಬೇಟೆಗಾರರು ಅಂದ್ರೆ ಬ್ರಿಟಿಷರು, ಮರ ಅಂದ್ರೆ ನಮ್ಮ ಭಾರತ ದೇಶ. ಈ 3 ನಮ್ಮ ದೇಶದ ಸಂಪತ್ತು. ನಾವು ಯಾವ ರೀತಿ ಅವರನ್ನ ಓಡಿಸ್ತೀವಿ ಅನ್ನೋದು ಮಕ್ಕಳಿಗೆ ಒಂದು ಕಥೆ ರೂಪದಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಕಥೆಯನ್ನ ಹೇಳಿದ್ದೀನಿ. ಇದಾದ್ಮೇಲೆ ನೆಕ್ಸ್ಟ್, ನಮ್ಮ ಸಂವಿಧಾನ ರೂಪುಗೊಂಡಿದ್ದು 1949 ನವೆಂಬರ್ 26ರಂದು. ನಮ್ಮ ಸಂವಿಧಾನವು ಡಾಕ್ಟರ್ B.R. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಅದು ರೂಪುಗೊಂಡಿತ್ತು. ಆದ್ರೆ ಹಿಂದೆ ಅದನ್ನು ಯಾಕೆ ಜಾರಿಗೆ ತರಲಿಲ್ಲ ಅಂತಂದ್ರೆ, ಅದು 1929
ಲಾಹೋರ್ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯವನ್ನು ಘೋಷಿಸಲಾಯಿತು. ಆ ದಿನ ಜನವರಿ 26, 1929. ಆ ದಿನ ಶಾಶ್ವತವಾಗಿ ಉಳಿಬೇಕು ಅನ್ನೋ ಉದ್ದೇಶದಿಂದಲೇ ನಾವು ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯೋತ್ಸವವನ್ನ ಆಚರಿಸ್ತೀವಿ. ನಮ್ಮ ಗಣರಾಜ್ಯಕ್ಕೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಇದೆ ಅಂತಂದ್ರೆ, ನಾವು ಮುಂದೆ ಬ್ರಿಟಿಷರ ಆಳಿ ಹೋದ್ಮೇಲೆ ಅವ್ರದೇ ಆಗಿರ್ತಕ್ಕಂಥ ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇದ್ವಿ. ಅದನ್ನೆಲ್ಲ ಅವ್ರ ರೂಲ್ಸ್ಗೆ ನಮ್ಗೆ ಎಷ್ಟು ಕಷ್ಟಪಟ್ಟಿದೀವಿ ಅನ್ನೋದು ನಮ್ಗೆ ಗೊತ್ತು. ಅದನ್ನೆಲ್ಲ ತೆಗೆದು ನಮ್ಮ ರೂಲ್ಸ್ ನ ಫಾಲೋ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಹೊಸ ಸಂವಿಧಾನವನ್ನು ರಚಿಸಬೇಕು ಅಂತೇಳಿ ಎಲ್ಲರೂ ಮಾತಾಡ್ಕೊಂಡು ಒಂದು ಹೊಸ ಸಂವಿಧಾನವನ್ನು ರಚಿಸಿದ್ರು. ಆದ್ರೆ ಇದೊಂದು ಸಂವಿಧಾನ ಅಂತಲ್ಲ, ಒಂದು ದೊಡ್ಡ ಬೃಹತ್ ಪುಸ್ತಕ ಅಂತಾನೆ ಹೇಳ್ಬೋದು. ಇದನ್ನ ರಚಿಸಬೇಕಾದ್ರೆ ಹಲವಾರು ಮಹಾನ್ ವ್ಯಕ್ತಿಗಳು ಸುಮಾರು 2 ವರ್ಷ 11 ತಿಂಗಳ 18 ದಿನಗಳ ಕಾಲಾವಕಾಶವನ್ನು ತೆಗೆದುಕೊಂಡು ನಮ್ಮ ಪುಸ್ತಕವನ್ನ ರಚಿಸಿದ್ದಾರೆ. ಇಡೀ ಪ್ರಪಂಚದಲ್ಲೇ ಬೃಹತ್ತಾದ ಪುಸ್ತಕ ಸಂವಿಧಾನ ಅಂತಂದ್ರೆ ಅದು ನಮ್ದೇ ಅಂತ ಹೇಳ್ಬೋದು. ಇಷ್ಟೆಲ್ಲ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು.